ಫಾರ್ಚುನರ್ನ ಅಪ್ಗ್ರೇಡ್ ಮಾಡೋಣ ಅಂತಿದ್ದೀನಿ. ಹೂ ಸ್ಟಾಪ್ಡ್ ಯು? ಅದು ಯಾವುದೋ ಕೋಡಿಯಾಕ್ VRS ಇದೆಯಲ್ಲ, ಅದು ಬೇಕು. ಅದು ಸಿಗಲ್ಲ ಇವಾಗ. ಇಲ್ಲ, ನೋ ವೇ. ಇವತ್ತೇ ಯೂನಿಟ್ ಇದ್ದಿದೆ ಎಲ್ಲ ಸೇಲದು. ಹೌದಾ? ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದೇನೋ ಅಂತಾರಲ್ಲ, ದುಡ್ಡಿದ್ರೆ ಮಾತ್ರ ಸಾಕಾಗಲ್ಲ, ಯೋಗಾನು ಇರಬೇಕು ಅಂತ. ಅದೇ ಕತೆ ಆಗ್ತಾ ಇದೆ ಈ ಕಾರಲ್ಲಿ. ನನ್ನಿಂದೆ ಇರೋ ಕಾರು ಇಂಡಿಯಾಗೆ ಬಂದಿದೆ ಬರೀ 50 ಯೂನಿಟ್ ಅಲ್ಲಿ ಮಾತ್ರ. ಅದಲ್ದಲೆ ಈ ಕಾರಿನ ಬುಕಿಂಗ್ಸ್ ಓಪನ್ ಆಗಿದ ತಕ್ಷಣ ಕೆಲವೇ ನಿಮಿಷದಲ್ಲಿ ಕ್ಲೋಸು ಕೂಡ ಆಗೋಯ್ತು. ಆಲ್ ಯೂನಿಟ್ಸ್ ಸೋಲ್ಡ್ ಔಟ್. ಇವಾಗ ನನ್ನ ಕೈಯಲ್ಲಿ ಅಟ್ ಪ್ರೆಸೆಂಟ್ 65 ಲಕ್ಷ ಇದೆ ಅಂತ ಅಂದ್ರೂ ಈ ಕಾರಿನ ಕೀ ನಂದಾಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಿಮ್ಮ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ಕಾರ್ನ ತಂದಿದ್ದೀನಿ. ಈ ಕಾರ್ ಬಗ್ಗೆ ಏನೇನು ಸ್ಪೆಷಾಲಿಟಿ ಇದೆ, ಏನಕ್ಕೆ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಾ ಹೋಗ್ತೀನಿ. ಇವಾಗ ಒಂದು ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ VRS ಬ್ಯಾಡ್ಜಿಂಗ್ ಎಷ್ಟು ಫೇಮಸ್ ಅಂತ. VRS ಅಂದರೆ ವಿಕ್ಟ್ರಿ ರ್ಯಾಲಿ ಸ್ಪೋರ್ಟ್. ಇದು ಯಾವಾಗಲೂ VRS ಆಗಿರಲಿಲ್ಲ. ಸ್ಕೋಡಾ ಅವರು ಮುಂಚೆ ಅವ್ರ ಕಾರ್ಗಳ ಮೇಲೆ RS ಬ್ಯಾಡ್ಜಿಂಗ್ ಆಗ್ತಾಯಿದ್ರು. RS ಅಂದರೆ ರ್ಯಾಲಿ ಸ್ಪೋರ್ಟ್ ಆ್ಯಂಡ್ ಇದು ಸ್ಕೋಡಾ ಅವರ ಮೋಟರ್ ಸ್ಪೋರ್ಟ್ಸಿನ ಹೆಸರಾಗಿತ್ತು. ಬಟ್ RS ಬ್ಯಾಡ್ಜಿಂಗ್ ಆಗಲೇ ಬೇರೆ ಕಂಪ್ನಿ ಯೂಸ್ ಮಾಡಿ ಅದನ್ನು ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಸ್ಕೋಡಾ ಅವರು RS ಪಕ್ಕ ವಿನ ಸೇರಿಸಿ ವಿಕ್ಟ್ರಿ ರ್ಯಾಲಿ ಸ್ಪೋರ್ಟ್ ಮಾಡಿದ್ರು. ಇದಾಗಿತ್ತು ಇದರ ಸ್ಟೋರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಸ್ಕೋಡಾ ಅವರು ಅವರ ಹೈ ಪರ್ಫಾರ್ಮೆನ್ಸ್ ಕಾರ್ಗಳು ಅಂದರೆ ಟಾಪ್ ಆಫ್ ದ ಲೈನ್ ಕಾರ್ಗಳು ವಿಚ್ ಇಸ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ಗಳಿಗೆ ಈ ಬ್ಯಾಡ್ಜ್ನ ಕೊಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಮಾರ್ಕೆಟಲ್ಲಿ ಇದಕ್ಕೆ ಒಂದು ಸ್ಪೆಷಲ್ ಡಿಮ್ಯಾಂಡ್ ಶುರುವಾಗೋಗಿತ್ತು. ಆ್ಯಂಡ್ ನಮ್ಮ ಇಂಡಿಯಾಲಿ ಫಸ್ಟ್ ಬಂದಿದ್ದೆ ಆಕ್ಟಾವಿಯಾ VRS. ಅದಾದಮೇಲೆ ಬಂದಿರೋದೇ ಕೋಡಿಯಾಕ್ VRS. ಈಗ ನಿಮಗೆಲ್ಲ ಗೊತ್ತೇ ಇದೆ, ಸ್ಟ್ಯಾಂಡರ್ಡ್ ಕೋಡಿಯಾಕ್ಗಿಂತ VRS ಇನ್ನೂ ಎಕ್ಸ್ಪೆನ್ಸಿವ್. ಆ್ಯಂಡ್ ನೀವು ಎಕ್ಸ್ಟ್ರಾ ಪ್ರೀಮಿಯಂ ಕೊಡ್ತಾ ಇರೋವಾಗ ಇಂಟೀರಿಯರ್ಸಲ್ಲಿ ಏನೇನು ಡಿಫ್ರೆನ್ಸ್ ಬರುತ್ತೆ ಅಂತ ಅಂದರೆ, ಮೊದಲನೇದಾಗಿ ಇಲ್ಲಿ ನಿಮ್ಗೆ VRS ಬ್ಯಾಡ್ಜಿಂಗ್ ನೋಡ್ಬೋದು. ಆ್ಯಂಡ್ ಸ್ಟೇರಿಂಗ್ ಕೂಡ ಅಷ್ಟೇ ಗ್ರಿಪ್ ಇನ್ನೂ ಚೆನ್ನಾಗಿದೆ. ಅದಲ್ದಲ್ಲೇ ರೆಡ್ ಸ್ಟಿಚಿಂಗ್ ಜೊತೆ ಬರುತ್ತೆ. ಆ್ಯಂಡ್ ಇಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ಕಾಣಿಸುತ್ತೆ ನಿಮಗೆ ಆಲ್ಮೋಸ್ಟ್ ಆಲ್ ಓವರ್ ದ ಕಾರ್ ಫ್ಲೋ ಆಗುತ್ತೆ. ಆ್ಯಂಡ್ ಸೀಟ್ಸ್ ಬಗ್ಗೆ ಹೇಳಬೇಕು, ಈ ಸೀಟ್ಸು ಇಂಟಿಗ್ರೇಟೆಡ್ ಹೆಡ್ರೆಸ್ಟ್ ಜೊತೆ ಬರುತ್ತೆ ಆ್ಯಂಡ್ ಎಕ್ಸ್ಟ್ರಾ ಬೋಲ್ಸ್ಟ್ರಿಂಗ್ ಜೊತೆ. ಏನಕ್ಕೆ? VRSನ ತೊಗೊಳ್ಳೋದೆ ಫಾಸ್ಟಾಗಿ ಓಡ್ಸೋಕ್ಕೆ ಅಂತ. ಆ್ಯಂಡ್ ಆ ಕಾರಲ್ಲಿ ಸ್ಪೀಡಾಗಿ ಹೋಗ್ತಾ ಇರೋವಾಗ ನಿಮಗೆ ಸೀಟ್ಸಲ್ಲಿ ಒಳ್ಳೆ ಗ್ರಿಪ್ ಸಿಗಬೇಕು. ಸೊ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಬೋಲ್ಸ್ಟ್ರಿಂಗ್ ಕೊಟ್ಟಿದ್ದಾರೆ. ಎಕ್ಸ್ಟೆಂಡೆಡ್ ಥೈ ಸಪೋರ್ಟ್ ಜೊತೆ ಬರುತ್ತೆ. ಅದ್ಬಿಟ್ರೆ ಆರ್ಮ್ರೆಸ್ಟ್ ಕೂಡ ಅಷ್ಟೇ ನಿಮಗೆ ಇಲ್ಲಿ ರೆಡ್ ಸ್ಟಿಚಿಂಗ್ ಜೊತೆ ಬರುತ್ತೆ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇದೆಲ್ಲ ನಿಮ್ಗೆ ಮುಂಚೆನೂ ಸಿಗ್ತಾ ಇತ್ತು. 2 ವೈರ್ಲೆಸ್ ಚಾರ್ಜರ್, ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್, 2 ಕಪ್ ಹೋಲ್ಡರ್ ಆ್ಯಂಡ್ ಇಲ್ಲೂ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್. ಆ್ಯಂಡ್ ಇದ್ರ ಬಗ್ಗೆ ಮಾತಾಡಲೇಬೇಕು. ಇದೊಂದು ಚಿಕ್ಕ ಫೀಚರ್, ಬಟ್ ಸ್ಕೋಡಾ ಅವರು ಯಾವಾಗ್ಲೂ ಥಿಂಗ್ಸ್ ಡಿಫ್ರೆಂಟ್. ಅದಕ್ಕೆ ಅವ್ರನ್ನ ಸಿಂಪ್ಲಿ ಕ್ಲೆವರ್ ಅಂತ ಹೇಳೋದು. ಇದೇನು ಅಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೈಯಲ್ಲಿ ಅಥವಾ ಬಟ್ಟೆಯಲ್ಲಿ ಹೊರ್ಸೋಕ್ಕಿಂತ ಇದರಲ್ಲಿ ಕ್ಲೀನಾಗಿ ಓಡಿಸ್ಬೋದು. ಆ್ಯಂಡ್ ಸ್ಮಡ್ಜಸ್ ಇರಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು. ಸೊ ಈ ಥರ ಸ್ಮಾಲ್ ಡೀಟೇಲ್ಸ್ಗೆ ಸ್ಕೋಡಾ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಲ್ದಲ್ಲೇ ನಿಮಗೆ ಇಲ್ಲಿ ಬ್ಲೋ ಕಂಟ್ರೋಲ್ ಸಿಗುತ್ತೆ. ಆ್ಯಂಡ್ ಈ ಕಂಟ್ರೋಲ್ಸ್ ನೀವು ಬರೀ ಬ್ಲೋವರ್ ಅಲ್ಲ, ವೆಂಟಿಲೇಟೆಡ್, ಹೀಟೆಡ್ ಮತ್ತು ಕೂಲಿಂಗ್ ಫಂಕ್ಷನ್ಸ್ ಜೊತೆ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೋದು ಡಬಲ್ ಟ್ಯಾಪ್ ಮಾಡಿದ್ರೆ. ಅದಲ್ದಲ್ಲೇ ನಿಮಗೆ ಡ್ರೈವ್ ಮೋಡ್ಸ್ ಕೂಡ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಸೀಟಿನ ಹೆಡ್ರೆಸ್ಟ್ ಮೇಲೂ VRS ಬ್ಯಾಡ್ಜಿಂಗ್ ಬರುತ್ತೆ. ಆ್ಯಂಡ್ ಇದು ಎಂಬ್ರಾಯ್ಡರ್ಡ್, ಸೊ ಇನ್ನು ಸ್ಪೋರ್ಟಿ ಫೀಲ್ ಕೊಡುತ್ತೆ. ಇನ್ನು ಸೆಕೆಂಡ್ ರೋ ಅಲ್ಲಿ ನಿಮಗೆ ಬ್ಲೈಂಡ್ಸ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಪ್ರೈವಸಿ ಸಿಗುತ್ತೆ. ಅದಲ್ದಲ್ಲೇ ಇಲ್ಲಿ ಕೂಡ ನಿಮಗೆ ರೆಡ್ ಸ್ಟಿಚಿಂಗ್ ಜೊತೆ ಬರುತ್ತೆ. ಆಂಬಿಯಂಟ್ ಲೈಟಿಂಗ್ ಕೂಡ ಸಿಗುತ್ತೆ. ನೀರು ಒಂದು ಸ್ವಲ್ಪ ಕಮ್ಮಿನೇ. ಅದಲ್ದಲ್ಲೇ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ ಕೂಡ ಸಿಗುತ್ತೆ. ಇದೇನಪ್ಪ ಸೆಕೆಂಡ್ ರೋ ಅಲ್ಲಿ ಬರೀ ಇಬ್ಬರೇ ಕುತ್ಕೋಬೋದಾ, ಮಧ್ಯ ಯಾರು ಕುತ್ಕೊಳ್ಳೋಕ್ಕೆ ಆಗಲ್ಲ ಇದಿರೋದ್ರಿಂದ ಅಂತ ಅಂದ್ಕೋಬೇಡಿ. ಯಾಕಂದರೆ ಇದನ್ನು ನೀವು ಲಿಫ್ಟ್ ಮಾಡಿದ್ರೆ ಇಲ್ಲಿ ಟನಲ್ ಬರುತ್ತೆ. ಸೊ ಕಾಲು ಆರಾಮಾಗಿ ಇಟ್ಕೋಬೋದು. ಈವನ್ ಇದ್ರೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮ್ಯಾನೇಜ್ ಮಾಡಿ ಕುತ್ಕೋಬೋದು. AC ಕಂಟ್ರೋಲ್ಸ್ ಜೊತೆ ಬರುತ್ತೆ. ಇಲ್ಲಿ ನಿಮಗೆ ಬ್ರಿಂಗ್ ಯುವರ್ ಓನ್ ಡಿವೈಸ್ ಅನ್ನೋ ಒಂದು ಫೀಚರ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಫೋನ್ಗಳನ್ನ ಇಲ್ಲಿ ಫಿಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದಲ್ಲದೆ ನಿಮಗೆ ಪ್ಯಾನರಾಮಿಕ್ ಸನ್ ರೂಫ್ ಜೊತೆ ಬರುತ್ತೆ ಮುಂಚೆ ಥರನೇ. ಅದರ್ವೈಸ್ ಸೆಕೆಂಡ್ ರೋ ಅಲ್ಲೂ ಕೂಡ ಏನು ಡಿಫ್ರೆನ್ಸ್ ಇಲ್ಲ, ನಿಮಗೆ ಆರ್ಮ್ರೆಸ್ಟ್ ಜೊತೆ ಬರುತ್ತೆ. ಕೋಡಿಯಾಕ್ ಫಸ್ಟಿಂದಾನು ನೋಡೋಕ್ಕೆ ಚೆನ್ನಾಗೇ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಇವಾಗ VRS ಬ್ಯಾಡ್ಜಿಂಗ್ ಜೊತೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಈಗ ರೀಸೆಂಟಾಗಿ ಕೋಡಿಯಾಕ್ನ ಮತ್ತೆ ಲಾಂಚ್ ಮಾಡಿದಾಗ ADAS ತಂದಿದ್ರು. ಸೊ ಇವಾಗ ನಿಮಗೆ ADAS ಜೊತೆ ಬರುತ್ತೆ ಸೇಫ್ಟಿ ಫೀಚರ್. ಲುಕ್ಸ್ ವೈಸ್ ಮುಂಚೆ ಥರಾನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ ಎಕ್ಸೆಪ್ಟ್ ಫಾರ್ ಇವಾಗ ಈ ಒಂದು ಬ್ರೈಟ್ ರೆಡ್ ಕಲರಲ್ಲಿ ಬರ್ತಾ ಇದೆ. ಸೊ ಇನ್ನು ಸ್ಪೋರ್ಟಿಯಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ಡಿಫ್ರೆನ್ಸ್ ಏನು ಅಂದರೆ, ಇವಾಗ ಮುಂಚೆ 18 ಇಂಚ್ ಅಲಾಯ್ಸ್ ಬರ್ತಾ ಇತ್ತು ಸ್ಟ್ಯಾಂಡರ್ಡ್ ಕೋಡಿಯಾಕಲ್ಲಿ. ಇವಾಗ ಈ VRS ಅಲ್ಲಿ ನಿಮಗೆ 20 ಇಂಚಸ್ ವೀಲ್ಸ್ ಬರುತ್ತೆ. ಆ್ಯಂಡ್ ರೆಡ್ ಕ್ಯಾಲಿಪರ್ಸ್ ಜೊತೆ ಬರುತ್ತೆ. ಎಷ್ಟು ಸ್ಪೋರ್ಟಿಯಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು. ಇನ್ನು ಹಿಂದೆಗಡೆ ಹೇಳೋದಾದರೆ VRS ಬ್ಯಾಡ್ಜಿಂಗ್ ಜೊತೆ ಬರುತ್ತೆ. ಸ್ಕೋಡಾ ಲೋಗೋ ಮತ್ತು ಕೋಡಿಯಾಕ್ ಲೆಟರಿಂಗ್ಸ್ ಎಲ್ಲ ಬ್ಲ್ಯಾಕ್ಡ್ ಔಟ್ ಆಗಿದೆ. ಸೊ ಇನ್ನು ಸ್ಪೋರ್ಟಿಯಾಗಿ ಕಾಣಿಸ್ತಾ ಇದೆ. ಆಲ್ ಓವರ್ ಲುಕ್ಸ್ ವೈಸ್ ಎರಡನೇ ಮಾತೇ ಇಲ್ಲ, ಕಾರ್ ಲುಕ್ಸ್ ಬ್ಯೂಟಿಫುಲ್. ರೋಡ್ ಪ್ರೆಸೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಅಂಡರ್ ದ ಹುಡ್ ಏನಿದೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್
2 ಲೀಟರ್ TSI ಟರ್ಬೋ ಪೆಟ್ರೋಲ್ ಇಂಜಿನ್ ಜೊತೆ ಬರುತ್ತೆ. ಆ್ಯಂಡ್ ಪವರ್ ಬಗ್ಗೆ ಹೇಳೋದಾದರೆ 265 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 400 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, 7 ಸ್ಪೀಡ್ DSG ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ಇದು 4x4 ಆಲ್ ವೀಲ್ ಡ್ರೈವ್ ಆಪ್ಷನ್ ಅಲ್ಲಿ ಬರುತ್ತೆ. 0 to 100 ಕಿಲೋಮೀಟರ್ಸ್ ಇನ್ 6.3 ಸೆಕೆಂಡ್ಸ್ ಅಚೀವ್ ಮಾಡುತ್ತೆ. ಟಾಪ್ ಸ್ಪೀಡ್ 231 ಕಿಲೋಮೀಟರ್ಸ್. ಇವಾಗ ಕೋಡಿಯಾಕ್ VRSಗೂ ಸಾಮಾನ್ಯ ಕೋಡಿಯಾಕ್ಗೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪವರ್ ಅಲ್ಲಿ 201 PS ಪವರ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಸ್ಟ್ಯಾಂಡರ್ಡ್ ಕೋಡಿಯಾಕ್. ಇವಾಗ 265 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮಗೆ 64 PS ಪವರ್ ಜಾಸ್ತಿ ಆಗಿದೆ. ಆ್ಯಂಡ್ 80 Nm ಟಾರ್ಕ್ ಜಾಸ್ತಿ ಆಗಿದೆ. ಮುಂಚೆ 320 Nm ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಈಗ 400 Nm ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಟ್ ದಿಸ್ ಪಾಯಿಂಟ್ ನಮ್ಮ ಇಂಡಿಯಾದಲ್ಲಿ ಇರೋ ಸ್ಕೋಡಾ ಲೈನಪ್ಪಲ್ಲಿ ದಿಸ್ ಇಸ್ ದ ಫಾಸ್ಟೆಸ್ಟ್ ಸ್ಕೋಡಾ ಅಂತ ಹೇಳ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಮಗೆ ಮುಂಚೆನೇ ಈಗ ರೀಸೆಂಟಾಗಿ ಗೊತ್ತಿರೋ ಹಾಗೆ ಆಕ್ಟೇವಿಯಾ VRS ಲಾಂಚ್ ಆಗಿತ್ತು. ಆ್ಯಂಡ್ ಅದು 6.4 ಸೆಕೆಂಡ್ಸಲ್ಲಿ ಅಚೀವ್ ಮಾಡ್ತಾ ಇತ್ತು 0 to 100. ಬಟ್ ಇದು ಇನ್ ಜಸ್ಟ್ 1 ಸೆಕೆಂಡ್ ಇಟ್ಸ್ ಬಿಕಮ್ ದ ಫಾಸ್ಟೆಸ್ಟ್ ಕಾರ್ ಇನ್ ಸ್ಕೋಡಾ ಲೈನಪ್. ನನಗೆ ಇನ್ನೊಂದು ಆಶ್ಚರ್ಯ ಆಗ್ತಾ ಇರೋದು ಏನಂದರೆ, ಈಗ ಆಕ್ಟೇವಿಯಾ VRS ಇಸ್ ಅ ಸಿಡಾನ್, ಲೋ ಸ್ಲಂಗ್ ಆ್ಯಂಡ್ ಆಲ್ಮೋಸ್ಟ್ ಒಂದು 5 ಸೀಟರ್. ಟೆಕ್ನಿಕಲಿ 4 ಜನ ಕೂತ್ಕೊಳ್ಳೋಕ್ಕಾಗೋದು, ಹಿಂದೆ ಅಷ್ಟೇ ಜಾಗ ಅದರಲ್ಲಿರೋದು. ಬಟ್ ಇದು ಒಂದು 7 ಸೀಟರ್ ಆಗಿ ಆಲ್ ವೀಲ್ ಡ್ರೈವ್ ಆಪ್ಷನಲ್ಲಿ ಬರುತ್ತೆ. 4x4 ಕಾರ್ ಆಗಿ ಕೂಡ 6.3 ಸೆಕೆಂಡ್ಸಲ್ಲಿ ಅಚೀವ್ ಮಾಡುತ್ತೆ ಅಂದರೆ ಅದೊಂದು ಆಶ್ಚರ್ಯವಾದ ವಿಷಯನೇ. ಇನ್ನು ಈ ಗಾಡಿಯ ಬೂಟ್ ಸ್ಪೇಸ್ ನೋಡೋಣ. ಇದೇನಪ್ಪ ಈ ಗಾಡಿಯಲ್ಲಿ ಇಷ್ಟೊಂದು ಬೂಟ್ ಸ್ಪೇಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. 3rd ರೋ ಫೋಲ್ಡ್ ಆಗಿರೋದ್ರಿಂದ 3rd ರೋ ಲಿಫ್ಟ್ ಆದಮೇಲೆ ನಿಮಗೆ 281 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. 3rd ರೋ ಫೋಲ್ಡ್ ಆಗಿದ್ರೆ 786 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ ಇಷ್ಟು ಜಾಗ. ಈಗ 3rd ರೋ ಮತ್ತು 2nd ರೋ ಎರಡೂ ಫೋಲ್ಡ್ ಮಾಡಿದಾಗ ನಿಮಗೆ ಆಲ್ಮೋಸ್ಟ್ 1976 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಜಾಗಕ್ಕಂತೂ ಏನು ಮೋಸ ಇಲ್ಲ. ಆ್ಯಂಡ್ ಆರಾಮಾಗಿ ಲಗೇಜ್ ತುಂಬಿಸ್ಕೊಂಡು ಓಡಿಸ್ಬೋದು. ಸ್ಕೋಡಾ ಅವರು ಮೊದಲಿಂದಾನು ಈ ಥರ ಚಿಕ್ಕ ಫೀಚರ್ಸ್ನ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡ್ತಾರೆ. ಆ್ಯಂಡ್ ಇದು ಟಿಕೆಟ್ ಹೋಲ್ಡರ್, ಇದು ಕೂಡ ತುಂಬ ಯೂಸ್ಫುಲ್. ಅದಲ್ಲದೆ ನಿಮಗೆ ಮುಂಚೆನೇ ತೋರಿಸಿದಾಗೆ ಇಲ್ಲೊಂದು ಡಸ್ಟರ್ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕ್ಲೀನಾಗಿ ಇಟ್ಕೋಬೋದು. ಆ್ಯಂಡ್ ನಿಮಗೆ ಆಮ್ರೆಸ್ಟ್ ಕೆಳಗಡೆ ಸ್ಟೋರೇಜ್ ಏನೋ ಸಿಗುತ್ತೆ, ಬಟ್ ಇದು ಕೂಲ್ಡ್ ಸ್ಟೋರೇಜ್ ಸ್ಪೇಸ್. ಆ್ಯಂಡ್ ಡೋರ್ ಪಾಕೆಟ್ಸಲ್ಲಿ ನಿಮಗೆ ಒಂದು ಡಸ್ಟ್ಬಿನ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ಆಲ್ಸೋ ಅಗೇನ್ ವೆರಿ ಹೆಲ್ಪ್ಫುಲ್. ಅದಲ್ಲದೆ ನೀವು ಡೋರ್ ಓಪನ್ ಮತ್ತು ಕ್ಲೋಸ್ ಮಾಡಿದಾಗ ಇಲ್ಲಿ ಪಾಪ್ಔಟ್ ಆಗ್ತಾ ಇದೆ ನೋಡಿ, ಇದು ಡೋರ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಡೋರ್ ಎಡ್ಜ್ ಪ್ರೊಟೆಕ್ಟರ್ ಅಂತ. ಎವ್ರಿ ಟೈಮ್ ಕ್ಲೋಸ್ ಆ್ಯಂಡ್ ಓಪನ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಆಚೆ ಬರುತ್ತೆ, ಒಳಗೆ ಹೋಗುತ್ತೆ. ಆ್ಯಂಡ್ ಇದೆಲ್ಲದಕ್ಕಿಂತ ಬೆಸ್ಟ್ ಫೀಚರ್ ನನಗೆ ತುಂಬ ಇಷ್ಟ ಆಗಿದ್ದು ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಛತ್ರಿ. ಡೋರಿಂದ ಇಳಿದಿದ ತಕ್ಷಣ ಮಳೆಗಾಲದಲ್ಲಿ ಈ ಛತ್ರಿನ ಯೂಸ್ ಮಾಡ್ಬೋದು ನೋಡಿ. ಈ ಥರ ಮಳೆ ಎಲ್ಲ ಇದ್ದಾಗ ವೆರಿ ಹೆಲ್ಪ್ಫುಲ್ ಫೀಚರ್. ದಿಸ್ ಇಸ್ ವೆರಿ ಥಾಟ್ಫುಲ್. ನಿಮಗೋಸ್ಕರ ಕಾರ್ ಲವರ್ಸ್ಗೆ, ಕನ್ನಡದಲ್ಲಿ ಆಟೋಮೊಬೈಲ್ ಎಂತೂಸಿಯಾಸ್ಟ್ಗೆ ಅಂತ ನಾವು ಇಷ್ಟು ದೂರ ಬಂದು ರಿವ್ಯೂ ಮಾಡ್ತೀವಿ. ಈ ಥರ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ನ ತರ್ತಾ ಇರ್ತೀವಿ. ಬಟ್ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫ್ಲೈವೀಲ್ ಅಫಿಷಿಯಲ್ನ ಫಾಲೋ ಮಾಡಿ.